ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಆ ಅತಿಥಿ ಯಾರು ಅನ್ನೋದರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ವಿಷಯ ಇದೆಯಲ್ಲ, ಅದು ಕೂಡ ಬಹಳ ವಿಶೇಷವಾದದ್ದು. ಪದ್ಮಗಂಧಿ ಏನಿದು ಸಿನಿಮಾ? ಡಿಸೆಂಬರ್ 12ಕ್ಕೆ ಸಿನಿಮಾ ರಿಲೀಸ್ ಆಗಿದೆ. ಕನ್ನಡ, ಸಂಸ್ಕೃತ ಮತ್ತು ಹಿಂದಿ ಭಾಷೆಯಲ್ಲಿ ತಯಾರಾದಂಥ ಚಿತ್ರ ಇದು. ಈ ಪದ್ಮಗಂಧಿ ಅನ್ನೋ ಸಿನಿಮಾ ಈಗ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಷಯ ಇದು. ಯಾಕೆ? ಒಂದು ಹೂವಿನ ಸುತ್ತ ನಡೆಯುವಂತಹ ಇಡೀ ಸಿನಿಮಾ, ಅದರಲ್ಲಿರುವಂಥ ವಿಶೇಷವಾದ ಅಂಶ ಹೆಸರೇ ಪದ್ಮಗಂಧಿ. ಪದ್ಮ ಅಂದರೆ ಕಮಲ. ಕಮಲ ಅಂದ ತಕ್ಷಣ ನಿಮಗೆ ಏನೆಲ್ಲ ನೆನಪಾಗುತ್ತೆ? ತಟ್ಟಂತ ನಮ್ಮ ರಾಷ್ಟ್ರೀಯ ಹೂವು ಕಮಲ. ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷದ ಚಿಹ್ನೆ ಒಂದು ಕಮಲ. ಅದರ ಜೊತೆಗೆ ಕಮಲದ ಕಣ್ಣೋಳೆ, ಕಮಲದ ಮೊಗದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ದೇವಾನುದೇವತೆಗಳು ಕಮಲದಲ್ಲಿ ಆಸೀನರಾಗಿರ್ತಾರೆ. ಸರಸ್ವತಿ ಬಿಳಿ ಕಮಲ, ಇನ್ನು ಲಕ್ಷ್ಮಿ ಕೆಂಪು ಕಮಲ, ಮಹಾವಿಷ್ಣು ನಾಭಿಯಿಂದ ಕಮಲ, ಬ್ರಹ್ಮ ಕಮಲಾಸನ. ಹೀಗೆ ಎಲ್ಲ ನೋಡಿದ್ರೂ ಅಲ್ಲಿ ಕಮಲ. ಇನ್ನು ಒಂದು ಅತ್ಯುತ್ತಮವಾದ ಚಿತ್ರಕ್ಕೆ ಕೊಡಮಾಡುವಂತಹ ಪ್ರಶಸ್ತಿ ಸ್ವರ್ಣಕಮಲ. ಅತ್ಯುಚ್ಚ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ. ಇನ್ನು ರಣರಂಗದಲ್ಲಿ ಪದ್ಮವ್ಯೂಹ ಕೇಳಿರ್ತೀರಿ. ರಣರಂಗದಲ್ಲಿ ಪದ್ಮವ್ಯೂಹ ಏನು? ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆದಂತಹ ಕ್ರಾಂತಿ, ಆಪರೇಷನ್ ರೆಡ್ ಲೋಟಸ್. ಹೀಗೆ ಎಲ್ಲೂ ನೋಡಿದ್ರೂ ಕಮಲ ಕಮಲ ಕಮಲ. ಕಮಲ ಅಂದರೆ ಅದಕ್ಕೆ ಅದರದೇ ಆದಂತಹ ಮಹತ್ವ, ಅದೊಂದು ಉತ್ಕೃಷ್ಟವಾದ ಸ್ಥಾನ. ಯಾಕೆ? ಪದ್ಮಗಂಧಿ ಅನ್ನೋ ಸಿನಿಮಾದಲ್ಲಿ ಕಮಲದ ಬಗ್ಗೆ ಅನೇಕ ವಿವರವಾದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. 4 ಮಾಹಿತಿಗಳನ್ನು ಕಲೆ ಹಾಕಿದ ನಂತರ ತಯಾರಾದ ಸಿನಿಮಾ ಅಲ್ಲ, 10 ವರ್ಷಗಳ ಪರಿಶ್ರಮ ಇದೆ. ಅದಕ್ಕೋಸ್ಕರ ಒಂದು ದೊಡ್ಡ ಅಧ್ಯಯನವೇ ನಡೆದಿದೆ. ಅದೆಲ್ಲದರ ಪರಿಣಾಮ ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ. ಈ ಸಿನಿಮಾದ ಬಗ್ಗೆ ಇಷ್ಟೊಂದು ತಯಾರಿ ನಡೆಸಿದವರು, 10 ವರ್ಷಗಳಿಂದ ಕನಸನ್ನು ಕಂಡವರು, ಅದಕ್ಕೋಸ್ಕರ ಸುದೀರ್ಘವಾದ ಅಧ್ಯಯನ ನಡೆಸಿದವರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಈ ಪದ್ಮಗಂಧಿ ಸಿನಿಮಾದ ಪರಿಕಲ್ಪನೆ ಮತ್ತು ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿರೋರು ಅಷ್ಟೇ ಅಲ್ಲ, ಅಂಕಣಕಾರ್ತಿ, ಲೇಖಕಿ, ಸಂಸ್ಕೃತದಲ್ಲಿ ಆಳವಾದ ಅಧ್ಯಯನ ಮಾಡಿದವರು, ಪ್ರಾಧ್ಯಾಪಕಿ, ಪರಿಷತ್ನ ಮಾಜಿ ಸದಸ್ಯೆ ಡಾಕ್ಟರ್ SR ಲೀಲಾ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ತುಂಬ ಸಂತೋಷ. ಪದ್ಮಗಂಧಿ ಅನ್ನೋ ಸಿನಿಮಾ ರೆಡಿಯಾಗಿದೆ, ತೆರೆಗೆ ಬಂದಿದೆ. 3 ಭಾಷೆಗಳಲ್ಲಿ ತಯಾರಾದಂಥ ಸಿನಿಮಾ. ಈ ಸಿನಿಮಾ ಈಗ ಬಹಳ ಚರ್ಚೆ ಆಗ್ತಾ ಇರೋದು ಸಿನಿಮಾ ಮೂಡಿ ಬಂದ ರೀತಿ, ಆ ಸಿನಿಮಾಗಾಗಿ ನಡೆಸಿದಂತಹ ತಯಾರಿ. ಇತ್ತೀಚಿನ ಸಿನಿಮಾಗಳನ್ನು ನೋಡ್ತಾ ಇರೋರಿಗೆ ಈ ಪದ್ಮಗಂಧಿ ಸಿನಿಮಾ ಅನ್ನೋದು ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ನಾನು ಶೀರ್ಷಿಕೆಯಿಂದ ಬರ್ತೀನಿ ಮೇಡಮ್. ಪದ್ಮಗಂಧಿ ಅಂದರೆ ಏನು? ನೀವು ಈಗಾಗಲೇ ಪದ್ಮಗಂಧಿಯ ಪರಿಚಯನ ತುಂಬ ಚೆನ್ನಾಗೇ ಮಾಡಿಕೊಟ್ಬಿಟ್ಟಿದ್ದಾರೆ ಕೆಲವೇ ಮಾತುಗಳಲ್ಲಿ. ನಾವು ಆ ಚಲನಚಿತ್ರದಲ್ಲಿ ಏನೇನು ಅಂಶಗಳನ್ನು ಸೇರಿಸಿದ್ದೀವಿ ಅದರ ಒಂದು ಸ್ಥೂಲ ಪರಿಚಯ ಮಾಡಿಕೊಟ್ಟಿದ್ದೀರಾ. ಅದರಿಂದ ನಿಮಗೆ ಧನ್ಯವಾದಗಳು. ಈಗ ನಾನು ಮಾತಾಡೋದು ಅದಕ್ಕಿಂತ ಹೆಚ್ಚಿನ ಮಾಹಿತಿ ಅಷ್ಟೇ. ಪದ್ಮಗಂಧಿ ಬಗ್ಗೆ ಕೇಳಿದ್ರಿ, ಅಂದರೆ ಅದರ ಹೆಸರಿನ ಬಗ್ಗೆ. ಪದ್ಮದ ಗಂಧ. ಗಂಧ ಅಂದರೆ ಎಲ್ಲರಿಗೂ ಗೊತ್ತಿದೆ, ಅದೊಂದು ಪರಿಮಳ, ಸುವಾಸನೆ ಅಂತ. ಗಂಧ ಅಂದರೆ ಇನ್ನೊಂದು ಸಂಬಂಧ ಅನ್ನೋ ಅರ್ಥನೂ ಇದೆ. ಹೀಗೆ ಪದ್ಮಗಂಧಿ ಅಂತ ಹೇಳಿದ್ರೆ ಪದ್ಮದ ಪರಿಮಳ, ಪದ್ಮದ ಗಂಧ, ಪದ್ಮದ ಸಂಬಂಧ, ಪದ್ಮದ ಅನುಬಂಧ, ಪದ್ಮದ ಬಂಧ, ಇದಿಷ್ಟು ಸೇರಿಸಿ ಪದ್ಮಗಂಧಿ ಆಗುತ್ತೆ. ಅಂದರೆ ಪದ್ಮ ಯಾವ್ಯಾವ ರೀತಿಯಲ್ಲಿ ನಮ್ಮಲ್ಲಿ ಹರಡ್ಕೊಂಡಿದೆ, ನಮ್ಮ ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ಸಂಸ್ಕೃತಿಯಲ್ಲಿ, ಶಾಸ್ತ್ರಗಳಲ್ಲಿ. ಶಾಸ್ತ್ರ ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ ಆಯುರ್ವೇದ ಶಾಸ್ತ್ರ ಇದೆ, ವೈದ್ಯಶಾಸ್ತ್ರದಲ್ಲಿ ಕಮಲದ ವಿಶೇಷ ಏನು ಅಂತ ಅದನ್ನು ಕೂಡ ತುಂಬ ವಿಶೇಷವಾಗಿ ಅಧ್ಯಯನ ಮಾಡಿ ಅಳವಡಿಸ್ಕೊಂಡಿದ್ದಾರೆ. ಔಷಧಿಗಾಗಿ ಬಳಕೆ ಮಾಡ್ತಾರೆ. ಹೀಗೆ ಮಂತ್ರ, ತಂತ್ರ ಎಲ್ಲದರಲ್ಲೂ ಕೂಡ ಪದ್ಮ ಹರಡ್ಕೊಂಡಿರೋದ್ರಿಂದ ಅದು ಪದ್ಮಗಂಧಿ, ಪದ್ಮಬಂಧ, ಪದ್ಮ ಸಂಬಂಧ ಎಲ್ಲವೂ ಇದೆ ಈ ಚಿತ್ರಕ್ಕೆ ಅಂತ. ಹಾಗಾಗಿ ಪದ್ಮಗಂಧಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯ ಚರಿತ್ರೆಯಲ್ಲಿ, ನಮ್ಮ ನಾಗರಿಕತೆಯಲ್ಲಿ, ನಮ್ಮ ಸಾಹಿತ್ಯ, ಸಂಗೀತ, ನೃತ್ಯಾದಿಗಳಲ್ಲಿ ಈ ಪದ್ಮಪುಷ್ಪ ಹೇಗೆ ತನ್ನ ಇರುವನ್ನು ಸ್ಥಾಪಿಸ್ಕೊಂಡಿದೆ, ಹೇಗೆ ಉಪಸ್ಥಿತವಾಗಿದೆ ಅನ್ನೋದನ್ನು ಒಂದು ಅನುಸಂಧಾನ ಮಾಡಿ, ಅಂದರೆ ಒಂದು ರಿಸರ್ಚ್ ವರ್ಕ್ ಮಾಡಿ, ಈಗ ಶಿಲ್ಪಶಾಸ್ತ್ರದಲ್ಲಾಗಲಿ ಪ್ರತಿಯೊಂದು ಅಂಶದಲ್ಲಿಯೂ ಕೂಡ ಅದನ್ನು ಗಮನಿಸಿ ಅದರ ಸುಂದರವಾದಂತಹ ಅಂಶಗಳನ್ನೆಲ್ಲ ಚಿತ್ರದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇದನ್ನ ಸಿನಿಮಾ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಹೇಗೆ ಅಂತ? ಯಾಕಂದರೆ ಒಂದು ವಿಷಯ ನಿಮ್ಮ ಕಣ್ಣು ಮುಂದೆ ಬಂದಾಗ ಅದ್ರ ಬಗ್ಗೆ ನೀವು ತುಂಬ ಸುದೀರ್ಘವಾದ ಅಧ್ಯಯನ ಮಾಡ್ತೀರಿ, ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅನ್ನೋ ಹಪಹಪಿ ನಿಮ್ಮಲ್ಲಿ ಯಾವತ್ತೂ ಇರುತ್ತೆ. ಬಟ್ ಅದನ್ನು ಒಂದು ಲೇಖನ ಆಗಿ ನೀವು ಇಳಿಸ್ಬೋದಿತ್ತು, ಅಥವಾ ಅದ್ರ ಬಗ್ಗೆ ಒಂದಷ್ಟು ಬರಿಬಹುದಿತ್ತು. ಇದನ್ನು ಸಿನಿಮಾನೇ ಮಾಡಬೇಕು ಅಂತ. ಅದು ಅಲ್ಲದೆ ನೀವು ಒಂದು
10 ವರ್ಷಗಳಿಂದ ಇದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರಿ, ಒಂದು ಕನಸಾಗಿತ್ತು. ಇದನ್ನು ಸಿನಿಮಾ ಮಾಡೋ ಪ್ರಯತ್ನ ಹೇಗೆ ನಡೀತು? ಸಿನಿಮಾ ಮಾಡೋ ಪ್ರಯತ್ನ ಹೇಗೆ ಅಂದರೆ, ಇದಕ್ಕೆ ಹಿಂದೆ ನಾನು ಕೆಲವು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿದ್ದೀನಿ. ಅದರಲ್ಲಿ ನಮ್ಮ ಭಾರತೀಯ ವರ್ಣಮಾಲೆಯನ್ನು ಕುರಿತು, ಭಾರತೀಯ ವರ್ಣಮಾಲೆ ಅದು ಶಿವಸೂತ್ರ ಜಾಲ ಅಂತ, ಅದರಿಂದ ಮಾಹೇಶ್ವರ ಸೂತ್ರಗಳು, ಐವನ್ ರೂಲ್ರಕ್ ಅಂತ 14 ಸೂತ್ರಗಳಿದೆ. ಅದರಿಂದನೇ ನಮ್ಮ ಭಾರತೀಯ ವರ್ಣಮಾಲೆ ಬಂದಿರೋದು. ಅದಕ್ಕೆ ನಾನು ಶಿವಸೂತ್ರ ಜಾಲ ಭಾರತೀಯ ವರ್ಣಮಾಲಾ ಮೂಲ ಅಂತ ಮಾಡಿದ್ದೀನಿ. ಅಂದರೆ ಎಲ್ಲ ಭಾರತೀಯ ಭಾಷೆಗಳಿಗೂ ಮೂಲವಾಗಿರುವಂಥದ್ದು ಅಲ್ವೇ, ಅದು ಹೇಗೆ ಬಂತು, ಯಾವ ಒಂದು ವೈಜ್ಞಾನಿಕವಾದಂತಹ ಕ್ರಮಬದ್ಧವಾದಂಥ ರೀತಿಯಲ್ಲಿ, ಅಂದರೆ ಮೊದಲು ಸ್ವರಗಳು, ಅದಾದಮೇಲೆ ಬೇರೆ ಅಕ್ಷರಗಳು, ಹೀಗೆಲ್ಲ ಬರುತ್ತಲ್ಲ ವ್ಯಂಜನಗಳು, ಇದನ್ನು ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀನಿ. ಅದು ಸಾಕ್ಷ್ಯಚಿತ್ರ. ಈ ಕಮಲಪುಷ್ಪದ ಬಗ್ಗೆ ನಾನು ಅಧ್ಯಯನ ಮಾಡಿದ ಹಾಗೆಲ್ಲ ಇದು ತುಂಬ ವಿಶೇಷ ಅನ್ನಿಸ್ಬಿಡ್ತು ನಮಗೆ. ಅದು ನೀವೇ ಆಗಲೇ ಹೇಳಿದ್ರಿ, ಕಮಲಾಸನದಿಂದ ಹಿಡಿದು, ಅಂದರೆ ಸೃಷ್ಟಿ ಆದಿಯಿಂದ ಹಿಡಿದು ಇವತ್ತಿನವರೆಗೂ ಕಮಲ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅಂದರೆ ಇದರ ಅರ್ಥ ಏನು, ನಮ್ಮ ಜನರು ಕಾಲದಲ್ಲಿ ಅದರ ಉತ್ಕೃಷ್ಟತೆಯನ್ನು, ಅದರ ಒಂದು ಶ್ರೇಷ್ಠತೆಯನ್ನು, ಅದರ ಒಂದು ಪ್ರಾಧಾನ್ಯವನ್ನು, ಅದರ ಒಂದು ಪ್ರಾಮುಖ್ಯವನ್ನು ಕಾಲದಲ್ಲೂ ಬೆಳೆಸ್ಕೊಂಡ್ಬಂದಿದ್ದಾರೆ. ಈಗ ಸಿನಿಮಾಗೆ ಸ್ವರ್ಣಕಮಲ ಕೊಟ್ಟಿದ್ದು ಯಾವಾಗ, ಈಗ ಒಂದು 60-70 ವರ್ಷದ ಹಿಂದೆ ಅಲ್ವೇ. ಇವತ್ತಿನವರೆಗೂ ಅಲ್ಲಿಂದ ಇಲ್ಲಿವರೆಗೂ ಯಾತಕ್ಕೆ ಇದನ್ನು ಉಳಿಸ್ಕೊಂಡ್ಬಂದಿದ್ದಾರೆ ಅನ್ನೋ ಒಂದು ಜಿಜ್ಞಾಸೆ ಉಂಟಾಯಿತು, ಒಂದು ಕುತೂಹಲ. ಹಾಗೆ ತುಂಬ ಆಸಕ್ತಿನೂ ಇತ್ತು ನನಗೆ. ಸಂಸ್ಕೃತ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ತುಂಬ ವಿಶೇಷವಾದಂತಹ ಅಂಶಗಳು ನನಗೆ ಸಿಕ್ತು. ಅದನ್ನು ರಿಸರ್ಚ್ ಮಾಡಿದಾಗ ಇದು ಸರ್ವವ್ಯಾಪಿ ಅಂತ ಅನ್ನಿಸ್ಬಿಡ್ತು. ಅದಾದಮೇಲೆ ಈ ಹೂವನ್ನು ಕುರಿತು ಪ್ರಾಯಶಃ ಯಾರು ಚಿತ್ರ ಮಾಡಿರೋಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾರು ಯೋಚನೆ ಮಾಡಿರಲ್ಲ ಅನ್ಸುತ್ತೆ. ಕಮಲ ಅನ್ನೋದು ನಮ್ಮ ಜೀವನದಲ್ಲಿ ಇಷ್ಟೊಂದು ಹಾಸು ಹೊಕ್ಕಾಗಿದೆ ಅಂದ್ರೆ ಈಗಿನ ಕಾಲಮಾನದಲ್ಲಿ ಮಾತ್ರ ಅಲ್ಲ, ಸಂಸ್ಕೃತ ಗ್ರಂಥಗಳಲ್ಲಿ, ಉಪನಿಷತ್ತು, ತತ್ವಶಾಸ್ತ್ರ, ಭಾರತೀಯ ಸಾಹಿತ್ಯದಲ್ಲಿ. ಹೌದು. ಸೊ ಹಾಗಾಗಿ ಈ ಆ್ಯಂಗಲಲ್ಲಿ ಯಾರೂ ಅದನ್ನು ಯೋಚನೆ ಮಾಡಿರಲ್ಲ. ಈಗ ಕಮಲ ಅಂತ ಅಂದಾಗ 36,000 ಪರ್ಯಾಯ ವಾಚಕಗಳಿದೆ ಅನ್ನೋದೇ ಅಚ್ಚರಿ ಅನ್ಸ್ಬಿಡುತ್ತೆ. ಹೌದು, ಅದು ಸಂಸ್ಕೃತ ಭಾಷೆಯ ಶ್ರೀಮಂತಿಕೆ. ಅದು ಅಂದರೆ ಭಾರತೀಯ ಭಾಷೆಗಳೇ ತುಂಬ ಶ್ರೀಮಂತವಾಗಿದೆ. ಸಂಸ್ಕೃತ ಮೂಲ ಭಾಷೆಯಾಗಿದ್ದರಿಂದ ಅದರಲ್ಲಿ ತುಂಬ ಇದೆ. ನಮ್ಮಲ್ಲಿ ಕೋಶಗಳು ನೀವು 36,000 ಅಂತ ಹೇಳಿದ್ರೆ ತುಂಬ ಜನ ಆಶ್ಚರ್ಯ ಪಡ್ತಾರೆ. ಅಷ್ಟೊಂದು ಇದೆಯಾ, ಇವರು ಸುಮ್ಮನೆ ಹೇಳ್ಕೊತಾ ಇದ್ದಾರೆ ಅಂತ. ಖಂಡಿತ ಅಲ್ಲ. ನಾನು ಈ ಚಿತ್ರದಲ್ಲಿ ಏನೇನು ಅಳವಡಿಕೆ ಮಾಡಿದ್ದೀವಿ ಅಂದರೆ ದಿ ಕಂಟೆಂಟ್ ಆಫ್ ದಿ ಫಿಲ್ಮ್ ಇದೆಯಲ್ಲ, ಇದು ಸಂಪೂರ್ಣ ನಮ್ಮ ಸಂಶೋಧನೆ ಆಧಾರಿತ. ಇದರಲ್ಲಿ ಯಾವುದು ಕೂಡ ತೋರಿಕೆಗೆ ಹೇಳಿದ್ದಲ್ಲ, ಸುಳ್ಳಲ್ಲ, ಆಧಾರ ಸಹಿತವಾಗಿರೋದು. ನೋಡಿ, 36,000 ಅಂತ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಆದರೆ ನಮ್ಮಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಪದ ನಿಷ್ಪತ್ತಿ ಅಂದರೆ ಪದಗಳನ್ನು ಹೇಗೆ ಬಳಸಬಹುದು ಅಂತ. ಈಗ ಅಮರಕೋಶ ಅಂತ ಒಂದು ಕೋಶ ಎಲ್ಲರಿಗೂ ಗೊತ್ತಿರುತ್ತೆ, ಡಿಕ್ಷನರಿ. ಅದರಲ್ಲಿ ಎಷ್ಟು ಮಹಾ ಇರ್ಬೋದು. ಅದಲ್ಲದೆ ನಾನಾರ್ಥ ಕೋಶಗಳಿದೆ, ವಿಶೇಷ ಅರ್ಥ ಕೋಶಗಳಿದೆ, ಏಕಾರ್ಥ ಕೋಶಗಳಿದೆ, ಪದಕೋಶಗಳಿದೆ. ಹೀಗೆ ಅನೇಕ ವಿಧವಾದಂಥ ಕೋಶಗಳಿದೆ. 16,000 ವರ್ಷಗಳಿಂದ ಈ ಭಾಷೆ ಬಳಕೆಯಲ್ಲಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಥರ ಬಳಸಿದ್ದಾರೆ. ಅದನ್ನೆಲ್ಲ ಸೇರಿಸಿದ್ರೆ ನಾನು ಇದನ್ನು ಲೆಕ್ಕ ಹಾಕಿನೇ ಹೇಳಿರೋದು 36,000. ಅದಕ್ಕೆ ನಾನು ಡಾಕ್ಟರ್ ಸಿಡ್ಯಾಕ್ ರಾಮಾನುಜಮ್ ಅವರ ಸಹಾಯವನ್ನು ತಗೊಂಡಿದ್ದೀನಿ. ಅವರು ಕಂಪ್ಯೂಟರ್ ಎಕ್ಸ್ಪರ್ಟು, ಸಂಸ್ಕೃತ ವೇದ ವಿಜ್ಞಾನ ಪಂಡಿತರವರು, ಅವರ ಸಹಾಯನೂ ಕೂಡ ತಗೊಂಡಿದ್ದೀನಿ. ಇನ್ನು ಆಯುರ್ವೇದದಲ್ಲೂ ಕಮಲ, ಯೋಗಾಸನದಲ್ಲೂ ಕಮಲ, ಇವೆಲ್ಲವನ್ನೂ ಕೂಡ ಸಿನಿಮಾದಲ್ಲಿ ನೀವು ಅಳವಡಿಸಿದ್ದೀರಿ. ಈಗ ಪದ್ಮಾಸನ ಅನ್ನೋದು ಧ್ಯಾನದ ಒಂದು ಫಾರ್ಮ್. ಅದು ಮನಸ್ಸನ್ನ ಕೇಂದ್ರೀಕರಿಸೋದಕ್ಕೆ ಬಹಳ ಸೂಕ್ತ ಅಂತ. ಸೊ ಇವೆಲ್ಲವೂ ಸಿನಿಮಾದಲ್ಲಿ ಹೇಗೆ ಆ್ಯಡ್ ಮಾಡ್ಕೋತಾ ಹೋದ್ರಿ? ಇದು ನೋಡಿ, ವಿಷಯ ಸಂಗ್ರಹ ಒಂದು ಮಟ್ಟದ್ದು. ಅದಾದಮೇಲೆ ಅದನ್ನು ಒಂದು ಕಥಾ ರೂಪಕ್ಕೆ ಹೆಣೆಯೋದಿದೆಯಲ್ಲ, ಅದು ಸ್ವಲ್ಪ ಸಿನಿಮಾ ಮಾಡೋದು ಗೊತ್ತಿರೋವ್ರಿಗೆ ಮಾತ್ರ. ಅದನ್ನು ಸುಚೇಂದ್ರ ಪ್ರಸಾದ್ ಅವ್ರಿಗೆ ಬಿಟ್ಟಿದ್ದೀನಿ. ಈ ಸಿನಿಮಾ ಡೈರೆಕ್ಟರ್ ಸುಚೇಂದ್ರ ಪ್ರಸಾದ್. ಮೇಡಮ್, ಸುಚೇಂದ್ರ ಪ್ರಸಾದ್ ಅವ್ರನ್ನ ನೀವು ಹೇಗೆ, ಏನಂದ್ರೆ ನಿಮ್ಮ ಕಣ್ಣಿಗೆ ಹೇಗೆ ಬಿದ್ರು ಅಂತ? ಯಾಕಂದ್ರೆ ಸುಚೇಂದ್ರ ಪ್ರಸಾದ್ ಅವರು ಬಹಳ ಖ್ಯಾತರು ಬಿಡಿ. ಅವರ ಕಂಚಿನ ಕಂಠ, ನಟನೆ, ನಿರ್ದೇಶನ, ನಾಟಕ ಅಬ್ಬರಿಸ್ಬಿಡ್ತಾರ ಅವರು. ಸೊ ನಿಮ್ಮ ಕನಸಿಗೆ ಇವರೇ ಸರಿಯಾದ ವ್ಯಕ್ತಿ ನನಸು ಮಾಡೋದಕ್ಕೆ, ಕನಸು ಸಾಕಾರ ಆಗೋದಕ್ಕೆ ಅಂತ ನಿಮ್ಗೆ ಹೇಗೆ ಅನಿಸ್ತು? ಸುಚೇಂದ್ರ ಪ್ರಸಾದ್ ನನ್ನ ಒಳ್ಳೆ ಸ್ನೇಹಿತರು. ಮತ್ತೆ ಅವರಿಗೆ ಭಾಷಾಭಿಮಾನ ಇದೆ, ದೇಶಾಭಿಮಾನ ಇದೆ, ಧರ್ಮಾಭಿಮಾನ ಇದೆ ಅಂತ ನನಗೆ ಅನೇಕ ಅವರ ಮಾತುಕತೆಗಳಲ್ಲಿ ಅರ್ಥವಾಯಿತು. ನಾನು ಬೇರೆ ಡೈರೆಕ್ಟರ್ಸ್ ಜೊತೆನೂ ಮಾತಾಡಿದ್ದೆ ಇದ್ರ ಬಗ್ಗೆ. ಅವರು ಅಷ್ಟೇನು ಸ್ಪಂದಿಸಲಿಲ್ಲ. ನನಗೆ ಇವರೇ ಆಗಬೇಕು ಅಂತ ಮೊದಲಿರಲಿಲ್ಲ. ಖ್ಯಾತ ನಿರ್ದೇಶಕರು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನನಗೆ ಪರಿಚಯ ಇದ್ದವರನ್ನು ಇಬ್ಬರನ್ನ ಮಾತಾಡಿಸಿದ್ದೆ. ಅವರೇನು ಅಷ್ಟು ಆಸಕ್ತಿ ತಗೊಳ್ಳಿಲ್ಲ. ಆದರೆ ಸುಚೇಂದ್ರ ಪ್ರಸಾದ್ ಖಂಡಿತ ಇದನ್ನು ಮಾಡಬಹುದು ಅಂತ ಹೇಳಿಬಿಟ್ಟು ಅವರು ಗಮನ ಇಟ್ಟಿದ್ದಷ್ಟೇ ಅಲ್ಲದೆ ನಿಧಾನವಾಗಿ ಕೂತ್ಕೊಂಡು ನನ್ನ ಹತ್ರ ಕಥೆಯನ್ನು ಕೇಳಿ, ನಿಮಗೆ ಆಶ್ಚರ್ಯ ಆಗ್ಬೋದು, ನನಗೂ ಆಶ್ಚರ್ಯ ಆಯಿತು. ಏನಂತ ಹೇಳಿದ್ರೆ,
ಅವರು ಸಿನಿಮಾ ಮಾಡೋದು ಅಂತ ಆದಮೇಲೆ ಅಂದರೆ ನಮ್ಮಿಬ್ಬರ ಮಧ್ಯೆ ಚರ್ಚೆ ಆಗಿ ನಾವು ಮಾಡೋಣ ಅಂತ ಆದಮೇಲೆ ಅವರ ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ದಿ ಕ್ಯಾಮ್ರಾ ಪರ್ಸನ್ ಒಂದು 15 ಜನ ಟೀಮನ್ನು ಕರ್ಕೊಂಬಂದರು ನಮ್ಮ ಮನೆಗೆ. ಏನಪ್ಪ ಸುಚೇಂದ್ರ ಪ್ರಸಾದ್ ಏನು ಪಾಠ ಮಾಡಿಸ್ತಿದ್ದೀರಾ ನನ್ನ ಹತ್ರ ಅಂತ ಹೇಳಿದ್ರೆ, ಮೇಡಮ್ ನೀವು ಸುಮ್ಮನೆ ಹೇಳಿ ನಿಮ್ಮ ಅಭಿಪ್ರಾಯ ಏನಿದೆ ಅಂಥೇಳಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ಸುಮಾರು 2 ಗಂಟೆ ಕಾಲ ನಾನು ಏನೇನು ನನ್ನ ಸಂಶೋಧನೆಯಿಂದ ಎಲ್ಲ ನೋಟ್ಸ್ ಮಾಡಿಟ್ಕೊಂಡಿದ್ದೆ ಪಾಯಿಂಟ್ಸು ಅದಷ್ಟನ್ನು ಹೇಳಿಸಿದ್ರು. ಇನ್ಕ್ಲೂಡಿಂಗ್ ನಾನು ಅವ್ರಿಗೆ ಒಂದು ವಿಶೇಷವಾದಂಥ ಅಂಶವನ್ನು ಕೊಟ್ಟೆ. ಈ ಕಮಲ ಅನ್ನೋದು ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿತ್ತು ಹಿಂದೆ. ಇವಾಗ ನಾವು ವ್ಯಾನಿಟಿ ಪರ್ಸು ಅದು ಇದು ಹಿಡ್ಕೊಂಡು ಹೋಗ್ತೀವಲ್ಲ, ಒಂದು ಕಾಲದಲ್ಲಿ ಕರ್ಚೀಫ್ ಇಟ್ಕೊಂಡು ಹೋಗ್ತಾ ಇದ್ರು, ಆ ಕರ್ಚೀಫನ್ನು ಕೈ ಕಟ್ಕೊಳ್ತಾ ಇದ್ರು. ಪ್ರಾಚೀನ ಭಾರತದಲ್ಲಿ ಈ ಕಮಲ ಪುಷ್ಪವನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ವಿಲಾಸದಿಂದ ಬೀಸ್ಕೊಂಡು ಹೋಗೋದು ಅದೊಂದು ಫ್ಯಾಷನ್ನು. ಅದನ್ನು ಕೂಡ ಹೇಳಿದೆ. ಅವ್ರಿಗೆಲ್ಲ ತುಂಬ ಕುತೂಹಲ ಆಶ್ಚರ್ಯ ಅಂತ ಅನ್ನಿಸ್ತು. ಈ ರೀತಿಯಾಗಿ ಅಂದರೆ ಸುಚೇಂದ್ರ ಪ್ರಸಾದನ್ನೇ ಯಾಕೆ ಆರಿಸಿದ್ರಿ ಅಂತ ಕೇಳಿದ್ರಲ್ಲ, ನಾನು ಇಷ್ಟೆಲ್ಲ ಅಂಶಗಳನ್ನು ಹೇಳಿದಾಗ ಅವರು ತಾವಷ್ಟೇ ಅಲ್ಲದೆ ನಮ್ಮ ಟೀಮ್ಗೆಲ್ಲ ಅದನ್ನು ತಿಳಿಸ್ಬೇಕು ಅಂತ ಕರ್ಕೊಂಡ್ಬಂದು ತುಂಬ ಆಸಕ್ತಿ ವಹಿಸಿದ್ರು. ಅದರಿಂದ ಅವರೇ ಮಾಡಿದ್ರು, ಅವ್ರಿಗೂ ಆಸಕ್ತಿ ಬಂತು. ಓಕೆ, ಅದು ನಿಜ. ಯಾಕಂದರೆ ಸಿನಿಮಾ ನೋಡ್ತಾ ಇದ್ರೆ ಅದರಲ್ಲಿ ಬರೋ ಒಂದೊಂದು ಸನ್ನಿವೇಶ ಅದನ್ನು ನಿರ್ದೇಶಕರು ಕಟ್ಕೊಟ್ಟಂಥ ರೀತಿ ನೋಡಿದ್ರೆ ಅವರು ಎಷ್ಟು ಈ ಸಿನಿಮಾಗೋಸ್ಕರ ಅಧ್ಯಯನ ಮಾಡಿದ್ದಾರೆ, ಈ ಸಿನಿಮಾ ಬಗ್ಗೆ ಅವರಿಗೆಷ್ಟು ಆಸಕ್ತಿ ಇತ್ತು ಅನ್ನೋದು ಕೂಡ ಗೊತ್ತಾಗ್ಬಿಡತ್ತೆ. ಮತ್ತೊಂದು ಮೇಡಮ್, ಈ ಸಿನಿಮಾದಲ್ಲಿ ವೆರಿ ಇಂಪಾರ್ಟೆಂಟ್ ಮತ್ತು ಎಲ್ಲರ ಗಮನ ಸೆಳೆಯೋದು ಅಂದರೆ ಸಿನಿಮಾದ ಸಂಗೀತ. ನೀವು ಕೂಡ ಸಾಹಿತ್ಯ ಬರೆದಿದ್ದೀರಿ, ಅದಕ್ಕೆ ಸಂಗೀತದ ಬಗ್ಗೆ ಏನು ಹೇಳ್ತೀರಿ? ಸಂಗೀತದ ಅದರಲ್ಲಿ ಶೀರ್ಷಿಕ ಗೀತೆಯನ್ನು ನಮ್ಮ ಶಾನ್ಭಾಗರು ಹಾಡಿದ್ದಾರೆ, ಶಂಕರ್ ಶಾನ್ಭಾಗರು. ಮಿಕ್ಕಿದ್ದೆಲ್ಲ ಸಂಗೀತವನ್ನು ಮಾಡಿರೋವಂಥವ್ರು, ಹಿನ್ನೆಲೆ ಸಂಗೀತ, ಉಳಿದ ಗೀತೆಗಳಿಗೆ ಸಂಗೀತ, ಇದೆಲ್ಲವನ್ನು ಮಾಡಿದವರು ಡಾಕ್ಟರ್ ದೀಪಕ್ ಪರಮಶಿವನ್ ಅಂತ. ಅವರ ಬಗ್ಗೆ ತುಂಬ ವಿಶೇಷವಾಗಿ ಹೇಳಬೇಕು. ಅವರು ಪರಮಶಿವನ್ ಅವರ ಸುಪುತ್ರರು. ಅವರು ರಂಗಭೀಷ್ಮ ಅಂತ ಪರಮಶಿವನ್ ಅವರ ಹೆಸರು. ಅವ್ರು ಹೇಳ್ತಾರೆ 3000 ಹಾಡುಗಳು ಅವ್ರ ಬಾಯಲ್ಲಿತ್ತಂತೆ. ಅವರು ಎಲ್ಲರ ಜೊತೆಲೂ ಸಂಗೀತವನ್ನು ಹಾಡಿದ್ದಾರೆ, ಎಲ್ಲರಿಗೂ ನಿರ್ದೇಶನ ಮಾಡಿದ್ದಾರೆ. ತುಂಬ ದೊಡ್ಡ ಸಂಗೀತಗಾರರು. ಎಲ್ಲ ಹಿಂದೂಸ್ತಾನಿ ಇದು ಜೊತೆಗೆ ವಾದ್ಯಗಳು ಇದೆಲ್ಲವನ್ನು ಕೂಡ ಅವರ ಸುಪುತ್ರರು. ಇವರು ಕಂಪ್ಯೂಟರ್ ಸೈಂಟಿಸ್ಟ್, ಬೇರೆ ಕ್ಲೈಮೇಟ್ ಸೈಂಟಿಸ್ಟ್ ಅಂತ ಹೇಳ್ಕೊತಾರೆ. ಅವರು ಅಲ್ಲಿ ಕೆನಡಾದಲ್ಲೂ ಇದ್ದಾರೆ, ಇಲ್ಲಿ ನಮ್ಮ ಚೆನ್ನೈಯಲ್ಲೇ IIT ಪ್ರೊಫೆಸರ್ ಆಗಿದ್ದಾರೆ. ಅವರು ತುಂಬ ಸರಳರು, ನಮಗೆ ಒಗ್ಗಿದವರು. ಹಾಗಾಗಿ ಅವರನ್ನು ಕೇಳ್ಕೊಂಡ್ವಿ. ಅವರು ಬಂದು ಇದಕ್ಕೆ ಮಾಡಿಕೊಟ್ರು. ಅದರಲ್ಲಿ ಕಮಲಂ ಅಂತ ನೀವು ಆಗಲೇ ಹೇಳಿದ್ರಲ್ಲ, ಆಪರೇಷನ್ ರೆಡ್ ಲೋಟಸ್ ಅಂತ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಹಾಡನ್ನು ಬರೆದಿದ್ವಿ. ಹೇಗೆ ಆ ಕಮಲ ಈ ಇದರಲ್ಲಿ ರಣಾಂಗಣದಲ್ಲೂ ಕೂಡ ಕೆಲಸ ಮಾಡ್ತೇವೆ, ಒಂದು ಕೋಡ್ ವರ್ಡ್ ಆಗಿ ಉಪಯೋಗಿಸ್ತೀವಿ ನಾವು ಅದನ್ನು. ಅದರಲ್ಲಿ ಅಲ್ಲಿ ಆವಾಗಿನ ಕಾಲದವ್ರು ಮಾಡಿದ್ರು. ಅದನ್ನು ಕುರಿತು ಪುಸ್ತಕ ಬಂದಿದೆ. ಈ ತಾತ್ಯಾ ಟೋಪೆ ಅವರ 6ನೇ ಒಂದು ತಲೆ ಇದೆಯಲ್ಲ, ಅವರು ರೂಪಾ ಟೋಪೆ ಅನ್ನೋರೆಲ್ಲ ಸೇರಿಕೊಂಡು ಇದಕ್ಕೆ 150 ವರ್ಷ ಆದಾಗ 1857 ವಾರ್ ಇದೆಯಲ್ಲ, ಅದಕ್ಕೆ 150 ವರ್ಷ ಆದಾಗ 2007ರಲ್ಲಿ ಅದನ್ನು ಕಮೆಮೊರೇಟ್ ಮಾಡೋಕ್ಕೆ, ಅದನ್ನು ಸ್ಮರಿಸೋದಕ್ಕೆ ಅಂತ ಅದರ ಸ್ಮಾರಕವಾಗಿ ಒಂದು ಪುಸ್ತಕ ತಂದರು. ಅದೇ ಆಪರೇಷನ್ ರೆಡ್ ಲೋಟಸ್. ಆ ಪುಸ್ತಕದಲ್ಲಿ ಈ ಅಂಶಗಳೆಲ್ಲ ಇತ್ತು. ಹೇಗೆ ಅದನ್ನು ಉಪಯೋಗಿಸ್ಕೊಂಡ್ರು ಅಂತ, ಚಪಾತಿ ಮತ್ತು ಕಮಲ ಇವೆರಡನ್ನು ಉಪಯೋಗಿಸ್ಕೊಂಡು ಅವರು ಸೇನೆಯನ್ನು ಜಮಾಯಿಸ್ತಾರೆ. ತುಂಬ ಆಶ್ಚರ್ಯಕರವಾಗಿದೆ. ಇದೆಲ್ಲ ನಾನು ನೋಡಿ ಸಂತೋಷಪಟ್ಟಿದ್ದೆ. ಇದ್ರ ಬಗ್ಗೆ ಬರೆದು ಇದ್ದೆ ನಾನು ಅಂಕಣಕತೆ ಆಗಿದ್ದಾಗ. ಇದೆಲ್ಲ ತುಂಬ ಚೆನ್ನಾಗಿದೆ, ನಮ್ಮ ಜನಕ್ಕೆ ತಿಳಿಸ್ಬೇಕು. ಅದರಲ್ಲಿ ಸಿನಿಮಾ ಒಂದು ಪ್ರಭಾವಶಾಲಿ, ಆಕರ್ಷಕ, ರಂಜನೀಯ ಮಾಧ್ಯಮ ಅಲ್ವೇ, ಹಾಗಾಗಿ ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ಆವಾಗಲೇ ನೀವು ಕೇಳಿದ್ದಕ್ಕೆ ಈ ಉತ್ತರ ಹೇಳ್ತಾ ಇದ್ದೀನಿ. ಹೌದು, ಸಿನಿಮಾ ಅನ್ನೋದು ಬೇಗ ರೀಚಬಲ್ ಇರುತ್ತೆ. ಕೂತು ನಾನು ಎಷ್ಟೇ ಪಾಠ ಮಾಡ್ತೀನಿ ಅಥವಾ ನಾನು ಎಷ್ಟೇ ಲೇಖನಗಳನ್ನು ಬರೆದು ಜನರ ಕೈ ತಲುಪಿಸೋಂಗೆ ಮಾಡ್ತೀನಿ ಅಂದರೂ ಸಹ ಒಂದು ಸಿನಿಮಾ ಮೂಲಕ ಸಮಾಜಕ್ಕೆ ಸಂದೇಶ ಕೊಡಬೇಕು ಅಥವಾ ಏನೋ ಒಂದು ಮಾಹಿತಿ ಕೊಡಬೇಕು ಅಂತ ಅಂದಾಗ ಐ ಥಿಂಕ್ ತುಂಬ ಚೆನ್ನಾಗಿ ರೀಚಬಲ್ ಸಿನಿಮಾ ಅಂತಾನೆ ಅನ್ಸುತ್ತೆ. ಆದರೆ ಈ ಸಿನಿಮಾದಲ್ಲಿ ನೀವು ಯಾವ ಕಂಟೆಂಟನ್ನು ಕೂಡ ಬಿಟ್ಟಿಲ್ಲ, ಕಮಲ ರಿಲೇಟೆಡ್ ಇರುವಂಥ ಯಾವ ಕಂಟೆಂಟ್. ಶಿಲ್ಪಶಾಸ್ತ್ರದಲ್ಲಿ ಕಮಲ, ಅದರ ಉಲ್ಲೇಖ ಕೂಡ ಇದೆ. ಶಿಲ್ಪಶಾಸ್ತ್ರದಲ್ಲಿ ಅಗಾಧವಾಗಿದೆ. ಅಯೋಧ್ಯೆ ರಾಮನ ಮೂರ್ತಿಯನ್ನ ಅದು ಅಯೋಧ್ಯೆ ರಾಮನ ಮೂರ್ತಿ ಒಂದಲ್ಲ, ಶಿಲ್ಪಶಾಸ್ತ್ರದಲ್ಲೇ ಅದು ಪದ್ಮಪುರಾಣ ಬೇಸ್ಡ್. ನಮ್ಮಲ್ಲಿ ಶಿಲ್ಪಶಾಸ್ತ್ರವನ್ನ ಆದ್ಯಂತ ಅಧ್ಯಯನ ಮಾಡಿರುವಂತಹ ಮಹಾಮೇಧಾವಿಗಳಿದ್ದಾರೆ. ಅದರಲ್ಲಿ ಡಾಕ್ಟರ್ SK ರಾಮಚಂದ್ರರಾವ್ ಇದ್ರಲ್ಲ, ಅವರು ಒಬ್ಬರು. ಅವರು ಅನೇಕ ಶಿಲ್ಪಿಗಳಿಗೆ, ಅನೇಕ ವಿದ್ವಾಂಸರಿಗೆ ಪಾಠ ಹೇಳಿದ್ದಾರೆ. ಇವತ್ತು ಅವರು ತುಂಬ ಚೆನ್ನಾಗಿ ಅವರವರ ಏನು ಕಲೆಗಳಲ್ಲಿ ಮುಂದುವರಿತಾ ಇದ್ದಾರೆ. ಅವರಲ್ಲಿ ನಮ್ಮ ಶಿಲ್ಪಿ GL ಭಟ್ ಅಂತಿದ್ದಾರಲ್ಲ, ಲಕ್ಷ್ಮೀನಾರಾಯಣ ಭಟ್ ಅಂತ, ಅವರು ಇಡಗುಂಜಿನವರು. ಅವರು ಅವರಲ್ಲಿ ಅಧ್ಯಯನ ಮಾಡಿದವರು. ಹಾಗಾಗಿ ಗ್ರಂಥಗಳ ಪರಿಚಯನೂ ಇದೆ. ಮತ್ತು ನಮ್ಮ ಈ ಮೂಲ ಪರಿಕಲ್ಪನೆಗಳಿದೆಯಲ್ಲ, ಯಾವುದೇ ಒಂದು ಶಾಸ್ತ್ರಕ್ಕೆ ಬೇಸಿಕ್ ಕಂಟೆಂಟ್ ಅಂತಿರುತ್ತೆ, ಬೇಸಿಕ್ ಧಾತು ಸಮಾನವಾದಂಥ ಮುಖ್ಯಾಂಶಗಳಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿದವರು. ಅವರು ಶಿಲ್ಪಶಾಸ್ತ್ರದ ಪ್ರಕಾರ ಹೇಳ್ತಾರೆ, ಇಡೀ ಭೂಮಂಡಲವೇ ಒಂದು ಕಮಲವನ್ನಾಗಿ ಭಾವಿಸಲಾಗಿದೆ, ಪದ್ಮಪುರಾಣದಲ್ಲಿ ಆ ಉಲ್ಲೇಖ ಇದೆ ಅಂತ. ಇದನ್ನೆಲ್ಲ ಅವರಿಗೆ
ಎಸ್ ಕೆ ರಾಮಚಂದ್ರಾಯರವರು ಪಾಠ ಮಾಡಿದ್ರಂತೆ. ಅವರನ್ನು ನಾವು ಬಳಸ್ಕೊಂಡು ಇವಾಗ ನೀವು ಎಲ್ಲಿ ಹೋದರೂ ಕೂಡ ಕಮಲದ ಒಂದು ಚಿತ್ರವನ್ನು ಕಾಣಬಹುದು. ಅದು ನವರಂಗ ಆಗಿರ್ಬೋದು, ಬೇರೆ ಇನ್ನೇನಾದರೂ ಆಗಿರ್ಬೋದು, ಒಂದು ಕಂಬ ಆಗಿರ್ಬೋದು, ದೇವರ ಮೂರ್ತಿಯ ಒಂದು ಪೀಠ ಆಗಿರ್ಬೋದು, ಅಲ್ಲಿ ಪಾದ ಕಮಲ, ಕಮಲ ಪಾದ, ಏನು ವ್ಯತ್ಯಾಸ ಅನ್ನೋದನ್ನು. ಆಮೇಲೆ ಒಂದು ಅಲಂಕಾರ ಮಾಡಿದ್ರೆ ಅದರಲ್ಲಿ ಕಮಲದ ಮೊಗ್ಗುಗಳು, ಆ ಪ್ರಭಾವಳಿ ಮಾಡಿದ್ರೆ ಅದರಲ್ಲಿ ಹೇಗೆ ಕಮಲವನ್ನು ಅಳವಡಿಸಿರ್ತಾರೆ. ಹೀಗೆ ಅದ್ಭುತವಾದಂಥ ರೀತಿಯಲ್ಲಿ ಅಂದರೆ ಥರ ಸರ್ವವ್ಯಾಪಕವಾಗಿರುವಂತಹ ವಿಷಯ ಇದು ಅನ್ನೋದನ್ನು ಅವರು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿದ್ರು. ಅವರ ಸ್ಟುಡಿಯೋಗೆ ನಾವು ಹೋಗಿದ್ವಿ, ಅಲ್ಲೇ ಹೋಗಿ ನಾವು ಚಿತ್ರೀಕರಣ ಮಾಡಿಕೊಂಡಿದ್ದು. ಹಾಗಾಗಿ ಅವರು ಕೂಡ ತುಂಬ ಉತ್ಸಾಹದಿಂದ ಇರೋ ವಿಷಯವನ್ನು ಹೇಳಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಇದರಲ್ಲಿ ನಾವು ಕಾಲ್ಪನಿಕವಾದದ್ದು ಏನೂ ಇಲ್ಲ, ಎಲ್ಲರೂ ಕೂಡ ವಿಷಯ ತಜ್ಞರೇ ಇಲ್ಲಿ ಕೆಲಸ ಮಾಡಿರೋದು. ಈಗ ಶಿಲ್ಪಿಗಳೇ ಶಿಲ್ಪದ ವಿಚಾರ ಹೇಳಿದ್ದಾರೆ. ಹಾಗೆ ನಿಮ್ಗೆ ಇನ್ನೂ ಒಂದು ವಿಶೇಷ ಹೇಳಬೇಕು, ನಮ್ಮಲ್ಲಿ ಸಸ್ಯಶಾಸ್ತ್ರ ತಜ್ಞರನ್ನೊಬ್ಬರನ್ನು ಕರ್ಕೊಂಡು ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇದು ಪುಷ್ಪ ಸಸ್ಯ ಜಾತಿಗೆ ಸೇರಿದಂಥದ್ದು. ಇದು ಆ ಸಸ್ಯಶಾಸ್ತ್ರೀಯ ರೀತಿಯ ನೋಡಿದ್ರೆ ಏನು ಇದಕ್ಕೆ ಪ್ರಾಮುಖ್ಯ ಅಂತ. ಈಗ ನೋಡಿ, ಪ್ರಪಂಚದಲ್ಲಿ ಎಷ್ಟು ಹೂವುಗಳಿಲ್ಲ, ಎಷ್ಟು ಸುಂದರವಾದಂಥದ್ದಿಲ್ಲ. ಶ್ರೀಮಾತ ಅವರು, ಅರಬಿಂದೋ ಆಶ್ರಮದ ಶ್ರೀಮಾತ ಅವ್ರು ಹೇಳ್ತಾರೆ, ಎವ್ರಿ ಫ್ಲವರ್ ಹ್ಯಾಸ್ ಎ ಮೆಸೇಜ್ ಅಂತ. ಆದರೆ ದಿಸ್ ಫ್ಲವರ್ ಹ್ಯಾಸ್ ಎ ಮೆಸೇಜ್ ಆ್ಯಂಡ್ ಎ ಬಂಡ್ಲ್ ಆಫ್ ಮೀನಿಂಗ್. ಅದು ನನಗೆ ಮನಸ್ಸಿಗೆ ಹಿಡಿಸಿದ್ರಿಂದ ನಾನೇನು ಮಾಡಿದೆ, ಇದನ್ನೆಲ್ಲ ಹೋಗಿದ್ದು. ಜೊತೆಗೆ ಸಸ್ಯಶಾಸ್ತ್ರೀಯವಾಗಿ ಏನು ವಿಶೇಷ ಅಂತ ನೀವು ಅದನ್ನು ಕೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಆಗಲೇ ಪ್ರಶ್ನೆ ಕೇಳಿದ್ರಿ, ಕಮಲವನ್ನೇ ಕುರಿತು ಯಾತಕ್ಕೆ ಸಿನಿಮಾ ಮಾಡೋದು, ಒಂದು ಮಲ್ಲಿಗೆನೋ ಸಂಪಿಗೆನೋ ಇನ್ನೊಂದು ಮತ್ತೊಂದು, ಇದು ರಾಷ್ಟ್ರೀಯ ಪುಷ್ಪ ಆದರೂ ಯಾಕಾಯಿತು, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಯಾವ ಹೂವಿಗೂ ಇಲ್ಲದೆ ಇರೋಂತಹ ಒಂದು ಅದ್ಭುತವಾದಂಥ ವಿಶೇಷ ಈ ಪುಷ್ಪಕ್ಕಿದೆ. ಅದು ಏನು ಅಂತ ಹೇಳಿದ್ರೆ, ಸಸ್ಯಶಾಸ್ತ್ರ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ನಿತ್ಯ ನಾವು ಕಾಣೋ ಅಂಥದ್ದು, ಈಗ ನೋಡಿ ಹೂಗಳನ್ನು ನೋಡ್ತೀವಿ, ಬೆಳಗ್ಗೆ ಅರಳುತ್ತೆ, ಅನೇಕ ಪುಷ್ಪಗಳು ಬಾಡಿ ಹೋಗುತ್ತೆ. ಹಾಗೆ ಕೆಲವು ಪುಷ್ಪಗಳು ರಾತ್ರಿ ಅರಳುತ್ತೆ, ಸ್ವಲ್ಪ ಹೊತ್ತಿಗೆ ಬಾಡಿ ಹೋಗುತ್ತೆ. ಈಗ ನಾವು ಈ ಲೈಟ್ ಆಫ್ ಬೆತ್ಲೆಹೆಮ್ ಅಂತ ಹೇಳ್ತೀವಿ, ಕೆಲವು ಸತಿ ಅದನ್ನು ಬ್ರಹ್ಮಕಮಲ ಅಂತ ಹೇಳ್ತೀವಿ. ಇದು ಅರಳೋದೇ ರಾತ್ರಿ ಹೊತ್ತು, ಬೆಳಗಾಗೋ ಅಷ್ಟೊತ್ತಿಗೆ ಮುದುಡಿ ಹೋಗಿರುತ್ತೆ. ಇದು ನಮಗೆ ನಿತ್ಯವೂ ಗೊತ್ತಿರುವಂತಹ ಒಂದು ಪ್ರಕ್ರಿಯೆ. ಆದರೆ ಕಮಲ ಪುಷ್ಪನ ಗಮನಿಸಿ, ಇದು 3-4 ದಿನಗಳ ಕಾಲ ಇರುತ್ತೆ. ಬೆಳಗ್ಗೆ ಅರಳುತ್ತೆ ಸೂರ್ಯಕಿರಣಗಳಿಂದ, ಹಾಗೆ ಸಂಜೆ ಆಗ್ತಾ ಆಗ್ತಾ ಸೂರ್ಯ ಇಳಿತಾ ಇದ್ದರೆ ಮೊಗ್ಗಾಗುತ್ತೆ. ಆ ಮೊಗ್ಗಿನಲ್ಲಿ ಅಕಸ್ಮಾತ್ ಯಾವುದಾದ್ರೂ ಕೀಟಗಳು ಸೇರ್ಕೊಂಡಿದ್ರೆ, ಅಂದರೆ ಅದನ್ನು ಜೇನನ್ನು ಹೀರೋದಕ್ಕೆ ಮಕರಂದ ಸ್ಪರ್ಶ ಮಾಡಿಕೊಂಡು ದುಂಬಿ ಇತ್ಯಾದಿಗಳು ಎನಿ ಕೀಟ ಅದು ಬಂದಿದ್ದರೆ ಅದರ ಸಮೇತ ಮುದುಡ್ಕೊಂಡ್ಬಿಡುತ್ತೆ. ಬೆಳಗಾದರೆ ಅದು ಬದುಕಿರುತ್ತೆ. ತಿರುಗಿ ಸೂರ್ಯೋದಯ ಆದಾಗ ಪುಷ್ಪ ಅರಳಿಕೊಂಡು ಆ ದಳಗಳು ಬಿಡಿಸ್ಕೊಂಡಾಗ ಇದು ಕೀಟ ಎದ್ದು ಬರುತ್ತೆ. ಇದು ಈ ರೀತಿಯಾದಂತಹ ಸುಮಾರು ಗಂಟೆಗಳ ಕಾಲ ಒಂದು ಜೀವ ಪೋಷಕ ಶಕ್ತಿ ಅನ್ನೋದಿದೆಯಲ್ಲ, ಅದು ಕೇವಲ ಕಮಲಕ್ಕೆ ಮಾತ್ರ ಇರೋದು, ಕೇವಲ ಕಮಲಕ್ಕೆ ಮಾತ್ರ. ಇದನ್ನು ಕುರಿತು ಒಂದು ಸುಭಾಷಿತ ನಮಗೆ, ನಾವು ಚಿಕ್ಕ ವಯಸ್ಸಲ್ಲಿ ಸಂಸ್ಕೃತ ಓದಿದಾಗ ಇದೊಂದು ಪದ್ಯ ಇತ್ತು, ತುಂಬ ಚೆನ್ನಾಗಿದೆ ಅದು. ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀಹಿ. ನೋಡಿ, ಆ ಮೊಗ್ಗಿನ ಒಳಗೆ ಸೇರ್ಕೊಂಡಿರೋವಂಥ ಮರಿದುಂಬೆ ಅಂದ್ಕೊಳ್ತಾ ಇದ್ದಂತೆ, ಅಯ್ಯಯ್ಯೋ ಹೊರಗೆ ಹೋಗೋಕೆ ಆಗ್ತಾ ಇಲ್ಲ ಇವಾಗ ನಾನು, ಆದರೂ ಪರವಾಗಿಲ್ಲ, ರಾತ್ರಿರ್ಗಮಿಷ್ಯತಿ ಕತ್ತಲೆ ಕಳೆದು ಹೋಗುತ್ತೆ, ಹಸಿಷ್ಯತಿ ಪಂಕಜಶ್ರೀ ಭಾಸ್ವಾನುದೇಶತಿ, ಮತ್ತೆ ಬೆಳಗಾಗುತ್ತೆ, ಸೂರ್ಯ ಉದಯಿಸ್ತಾನೆ, ಮತ್ತೆ ಪಂಕಜಶ್ರೀ ಕಮಲ ಪುಷ್ಪ ಅರಳುತ್ತೆ, ಆವಾಗ ಹೊರಗೆ ಹೋಗ್ತೀನಿ ಅಂತ. ಅಂದರೆ ಅದಕ್ಕೆಷ್ಟು ನಂಬಿಕೆ ಇದೆ, ಎಷ್ಟು ವಿಶ್ವಾಸ ಇದೆ ನೋಡಿ. ಅದು ಇನ್ಯಾವುದೋ ಸಂದರ್ಭಕ್ಕೆ ಹೇಳಿರೋದು. ಆದರೆ ನಾನು ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ ನಿಮಗೆ, ಏನಪ್ಪ ಇದು ಇಷ್ಟೊಂದು ಆ ಹೂವಿಗೂ ಕೂಡ ಅಂದರೆ ಸಹಜವಾಗಿ ಆ ಜೀವಪೋಷಕ ಶಕ್ತಿ ಅನ್ನೋದು ಆ ಕೀಟಕ್ಕೂ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಇದನ್ನು ತಂದಿದ್ದಾರೆ. ಅಂದರೆ ಇದು ಈ ಪುಷ್ಪಕ್ಕೆ ಇರುವಂತಹ ಒಂದು ಸಸ್ಯಶಾಸ್ತ್ರೀಯ ವಿಶೇಷ. ಇದನ್ನು ಸಾಹಿತ್ಯದಲ್ಲೂ ನಾವು ಓದಿದ್ದೀವಿ. ಆಮೇಲೆ ಅದರ ಸೌಂದರ್ಯ, ಕಮಲಮುಖಿ ಅಂತ ಹೇಳೋದು, ಕಮಲದ ಕಣ್ಣೋಳು, ಕಮಲದ ಕೈಯೋಳು, ಯಾವುದೇ ಒಂದು ಸುಂದರವಾದ ವಸ್ತುವಿಗೆ ಕಮಲವನ್ನು ನಾವು ಉಪಮೆಯನ್ನಾಗಿ ಬಳಸ್ಕೊಳ್ತೀವಿ. ಸೌಂದರ್ಯ, ಶಕ್ತಿ ಇದೆ. ಇನ್ನೊಂದು, ಸ್ವಾಮಿಗಳು ಬಂದಿದ್ರು ನಮ್ಮ ಸಂಸ್ಕೃತ ಸಿನಿಮಾನ ಇದು ಮಾಡೋದಕ್ಕೆ, ಏನು ಟೆಕ್ನಿಕಲ್ ರನ್ ಆದಾಗ ನಾವು ಆ ಟ್ರೈಲರ್ ಬಿಡುಗಡೆ ಮಾಡೋದಕ್ಕಿಂತ ಸ್ವಾಮಿಗಳನ್ನು ಕರೆಸಿದ್ವಿ. ಅವರು ಒಂದು ಮಾತು ಹೇಳಿದ್ರು, ಈ ಕಮಲ ಪುಷ್ಪ ಅನ್ನೋದು ದಿವ್ಯ ಗಂಧವನ್ನು ಮೆತ್ಕೊಂಡಿರುವಂಥ ಪುಷ್ಪ ಅಂತಂದರು. ಎಷ್ಟು ಸಹಜ ನೋಡಿ, ಎಷ್ಟು ಚೆನ್ನಾಗಿದೆ ಆ ಮಾತು. ಅಂದರೆ ನೀವು ನಿಮ್ಮ ಪರಿಚಯದಲ್ಲೇ ಹೇಳಿದ್ರಿ ಮೊದಲೇ,
ಕಮಲ ಲಕ್ಷ್ಮಿಯನ್ನ ನೋಡಿದ್ರೆ ಒಂದು ರಕ್ತ ಕಮಲದಲ್ಲೇ ನಿಂತಿರ್ತಾಳೆ ಅವಳು, ಅವಳ ಕೈಯಲ್ಲಿ ಕಮಲ ಇರುತ್ತೆ. ಹಾಗೆ ನಮ್ಮ ಸರಸ್ವತಿ ದೇವಿ ಎಲ್ಲ ಕಲಾದೇವಿ ಆಕೆ ಶ್ವೇತ ಪದ್ಮಾಸನ ಸ್ಥಿತ ಅಂತ ಆಕೆಯನ್ನು ವರ್ಣಿಸಿ ಯಾವುದೇ ತಗೊಳ್ಳಿ ಅಂದ್ರೆ ದಿವ್ಯ ಗಂಧವನ್ನ ಅದನ್ನು ನಾವು ಹಾಡಲ್ಲೂ ತಂದಿದ್ದೀವಿ. ಎಲ್ಲ ದೇವತಿ ದೇವಿಯರ ಸಾನ್ನಿಧ್ಯದಲ್ಲಿ ಇರುವಂತಹ ಸತ್ವ ಉಳ್ಳವಳು ಅಂತ. ಹಾಗೆ ಕಮಲನ ಆಧ್ಯಾತ್ಮಕ್ಕೂ ನಾವು ಕನೆಕ್ಟ್ ಮಾಡಬಹುದು, ಆಯುರ್ವೇದಕ್ಕೂ ಕನೆಕ್ಟ್ ಮಾಡಬಹುದು. ಎಷ್ಟೋ ಧರ್ಮ ಗ್ರಂಥಗಳಲ್ಲಿ ಕಮಲದ ಉಲ್ಲೇಖ ಇರುತ್ತೆ. ಸೊ ಯಾವುದರಲ್ಲಿ ಕಮಲದ ಪಾತ್ರ ಇಲ್ಲ. ಇದಿಷ್ಟೇ ಅಲ್ಲ, ಮಂತ್ರತಂತ್ರಗಳಲ್ಲಿ ಹೌದು, ಮಂತ್ರತಂತ್ರಗಳಲ್ಲಿ ಈಗ ನೋಡಿ ಶ್ರೀವಿದ್ಯಾ ಉಪಾಸನೆ ತುಂಬಾ ಉಪಾಸಕರು ತುಂಬಾ ಜನ ಇದ್ದಾರೆ, ಮಾಡ್ತಾರೆ ಶ್ರೀಚಕ್ರ ಉಪಾಸನೆ ಮಾಡೋರು. ಈಗ ನಮಗೆ ಚಕ್ರಗಳ ಪರಿಚಯ ಇದೆ, ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತಾರೆ. ಅದು ಅನೇಕ ಚಕ್ರಗಳಿದೆ, ಅದರಲ್ಲಿ 6 ಗುರುತಿಸ್ತಾರೆ, ಕೆಲವರು 7, 8 ಹೀಗೆಲ್ಲ ಗುರುತಿಸ್ತಾ ಹೋಗ್ತಾರೆ. ಈಗ ಮೂಲಾಧಾರ ಚಕ್ರ ಅಂತಿದೆ. ಅದಾದ ಮೇಲೆ ಬೇರೆ ಬೇರೆ ಚಕ್ರಗಳೆಲ್ಲ ಬರುತ್ತಲ್ಲ, ಇಲ್ಲಿ ಆಜ್ಞಾ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ ಇವೆಲ್ಲವೂ ಕೂಡ ಕಮಲ ದಳಾಕಾರದಲ್ಲೇ ಇರೋದು. ಆದರೆ ವ್ಯತ್ಯಾಸ ಏನಪ್ಪ ಅಂದರೆ ಆ ಕಮಲ ದಳಗಳ ಸಂಖ್ಯೆ ಇರುತ್ತಲ್ಲ, ಅದು ವ್ಯತ್ಯಾಸ ಆಗುತ್ತೆ ಅಷ್ಟೇ. ಆದರೆ ಇಲ್ಲಿಂದ ಆ ಮೂಲಾಧಾರದಿಂದ ಎದ್ದಂತಹ ಕುಂಡಲಿನಿ ಶಕ್ತಿ ಅದನ್ನು ಎಬ್ಬಿಸಿದ್ದೇ ಆದರೆ ಯೋಗಿಗಳು ಅದು ಹೋಗಿ ಸೇರೋದೆಲ್ಲಿ ಅಂದರೆ ಸಹಸ್ರಾರದಲ್ಲಿ. ಇಲ್ಲಿ ಶಿರೋಭಾಗದಲ್ಲಿ ಬ್ರಹ್ಮರಂಧ್ರ ಅಂತಾನು ಕರೀತಾರಲ್ಲ, ಶಿರೋಭಾಗದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರುವಂಥದ್ದು ಸಹಸ್ರಾರ. ಸಹಸ್ರಾರ ಅಂದರೆ ಸಹಸ್ರ ದಳಗಳ ಕಮಲ ಅಂತ. ನೀವು ಶಿರಸ್ಸು ಅಂದಮೇಲೆ ನೆನಪಾಯ್ತು, ಈಗ ಗೌತಮ ಬುದ್ಧನ ಶಿರಸ್ಸು ಕೂಡ ಕಮಲ ಅದೆಲ್ಲ ತಂದಿದೆ. ಈಗ ಬೌದ್ಧ ಧರ್ಮ ಅಂತ ಅಂದಾಗ ಕಮಲದಿಂದ ಅದರ ವಿವರಣೆ ಮಾಡುತ್ತಾರೆ. ಹೌದು ನೋಡಿ, ಬೌದ್ಧ ಧರ್ಮ, ಜೈನ ಧರ್ಮ ಅಂದರೆ ಭಾರತೀಯ ಮಣ್ಣಲ್ಲಿ ಹುಟ್ಟಿದಂತಹ ಎಲ್ಲ ಧರ್ಮಗಳು ಕೂಡ, ಎಲ್ಲ ಮತಗಳು ಕೂಡ ಇದನ್ನ ಅಳವಡಿಸ್ಕೊಂಡಿದೆ. ಇದು ಯಾಕೆ ಅಂತ ಹೇಳಿದ್ರೆ ಇದು ಬಹಳ ಪ್ರಾಚೀನದಲ್ಲಿದ್ದು ಆ ಗಾಳಿಯಲ್ಲಿ ಗಂಧದಲ್ಲಿ ಇತ್ತು ಅದು. ಆದ್ರಿಂದ ಇದನ್ನ ಬಿಟ್ಟು ಯಾರು ಏನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬೌದ್ಧ ಮತದಲ್ಲೂ ಕೂಡ ಪದ್ಮಪಾಣಿ ಅನ್ನೋದು ತುಂಬಾ ಪ್ರಸಿದ್ಧವಾದಂತಹ ಒಂದು ಬುದ್ಧನ ಅವತಾರದ ಇದು, ಕೈಯಲ್ಲಿ ಪದ್ಮವನ್ನು ಹಿಡಿದಿರುವಂತಹದ್ದು. ಹೌದು ಹೌದು, ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಇನ್ನೂ ಒಂದು ನೀವು ನೋಡಬಹುದು, ಸಾಮಾನ್ಯವಾಗಿ ಬುದ್ಧನ ಚಿತ್ರ ನೋಡಿರ್ಬೇಕಲ್ಲ, ಪ್ರತಿಮೆಗಳು, ಆ ಪ್ರತಿಮೆಗಳಲ್ಲಿ ಎಲ್ಲ ಸಣ್ಣ 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 ಗುಪ್ಪೆ ತರ ಇರುತ್ತೆ. ಅದು ಏನಂತ ಹೇಳಿದ್ರೆ ಕಮಲ ಮುಕುಲಾಕಾರದಲ್ಲಿರುವಂಥ ಶಿರೋಭಾಗ ಅಂತ. ಅಂದ್ರೆ ಪಾದಕಮಲದಿಂದ ಹಿಡಿದು ಶಿರಸ್ಸಿನವರೆಗೆ ನಖಶಿಖಾಂತ ಕಮಲದಲ್ಲೇ ಹೇಳ್ತಾರೆ ಅವರು ಕೂಡ, ಬೌದ್ಧರು ಕೂಡ. ಹಾಗೆ ಜೈನರು ಹೃತ್ಕಮಲವನ್ನ ಹೇಳಿಸ್ತಾರೆ. ಜೈನ ಸ್ವಾಮಿಯು ಕೂಡ ಕೂತಿರೋದು ಕಮಲದಲ್ಲೇ ಅಂತ ಹೇಳ್ತಾರೆ. ಹೀಗೆ ನಮ್ಮ ದೇಶದಲ್ಲಿ ಇರುವಂತಹ ಧರ್ಮಗಳು, ಮತಗಳು, ಪಂಥಗಳು ಇವೆಲ್ಲವೂ ಕೂಡ ಅದನ್ನು ಮಾನ್ಯ ಮಾಡಿವೆ, ಅಳವಡಿಸ್ಕೊಂಡಿವೆ. ಅದರಲ್ಲಿರುವಂತಹ ಒಂದು ಸಾಂಕೇತಿಕವಾದ ಅರ್ಥ ಏನಿದೆ, ದೈವಿ ಅರ್ಥ, ಅದನ್ನು ತಾವು ಸ್ವೀಕರಿಸಿವೆ ಅಂತ ಹೇಳ್ಬೇಕು. ಇಡೀ ಈ ಸಿನಿಮಾದ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಮಹಾಪದ್ಮ ಅನ್ನೋ ವಿದ್ಯಾರ್ಥಿನಿ, ಕಮಲದ ಬಗ್ಗೆ ಆಕೆಗಿರುವಂಥ ಆಸಕ್ತಿ, ಆ ಗುರುಕುಲ, ಆಮೇಲೆ ಗುರುಕುಲದಲ್ಲಿರುವಂತಹ ಶಿಕ್ಷಕ ವೃಂದ, ಗುರುಮಾತ, ಒಂದಕ್ಕಿಂತ ಒಂದು ಭಿನ್ನ ಅನ್ಸುತ್ತೆ. ತುಂಬಾ ಜನ ವಿದ್ಯಾರ್ಥಿಗಳು ಸಿನಿಮಾ ನೋಡಬೇಕು ಅಂತ ಬರ್ತಾರೆ. ಆಕ್ಚುಲಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಇದೆ ಈ ಸಿನಿಮಾ. ಯಾವ ತರ ರೆಸ್ಪಾನ್ಸ್ ಸಿಗ್ತಾ ಇದೆ ನೋಡಿ? ಈ ಸಿನಿಮಾನ ನಾವು ಮಾಡಬೇಕು ಅಂದಾಗ ಯಾವುದೇ ಒಂದು ಕಂಟೆಂಟ್, ಒಂದು ಅಡಕ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದಂಥ ಒಂದು ಹಿನ್ನೆಲೆ ಇರಬೇಕು. ಇಲ್ದಿದ್ರೆ ಅದು ವಿಪರ್ಯಾಸ ಆಗ್ಬಿಡುತ್ತೆ, ವಿರುದ್ಧ ಆಗೋಗುತ್ತೆ. ಈಗ ಯಾವುದೋ ತುಂಬ ಶೃಂಗಾರಮಯವಾಗಿರೋದ ಒಂದು ವಸ್ತುವನ್ನು ತಗೊಂಡು ಹೋಗಿ ನೀವು ವೈರಾಗ್ಯದ ಹಿನ್ನೆಲೆಯಲ್ಲಿ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಕೊಚ್ಚು ಮಚ್ಚು ಇದನ್ನು ತಗೊಂಡು ಹೋಗಿ ಹೂವು ತೋಟ ಇರೋವಂಥದ್ರಲ್ಲಿ ಮಾಡೋದಕ್ಕಾಗುತ್ತೆ. ಅಂದರೆ ಇಲ್ಲಿ ಇರೋವಂಥದ್ದು ಒಂದು ಪುಷ್ಪದ ಸೊಗಸನ್ನು ಹೇಳ್ತಾ ಇದ್ದೀವಿ, ಅದರ ಸಾಂಸ್ಕೃತಿಕ ಉಪಸ್ಥಿತಿಯನ್ನು ಹೇಳ್ತಾ ಇದ್ದೀವಿ. ಅದು ಸಂಗೀತದಲ್ಲಿ, ನೃತ್ಯದಲ್ಲಿ, ತಂತ್ರದಲ್ಲಿ, ಮಂತ್ರದಲ್ಲಿ, ಶಾಸ್ತ್ರದಲ್ಲಿ, ಕಾವ್ಯದಲ್ಲಿ ಎಲ್ಲೆಲ್ಲಿ ಇದೆ ಅದನ್ನು ತೋರ್ಪಡಿಸೋಕೆ ಹೊರಟಿದ್ದೀವಿ. ಇದು ಅಚ್ಚ ಭಾರತೀಯವಾದಂತಹ ವಿಚಾರ. ಇದನ್ನು ಹೇಳೋದಕ್ಕೆ ಯಾವುದೋ ಸ್ಕೂಲು, ಯಾವುದೋ ಇನ್ನೆಲ್ಲೋ ಬೇಡದೇ ಇರುವಂಥ ಕತೆ ಎಲ್ಲ ತಗೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಸರಿಯಾದಂತಹ ಜಾಗ ಅಂತ ಹೇಳಿದ್ರೆ ಒಂದು ಗುರುಕುಲ. ನಮ್ಮ ಅದೃಷ್ಟಕ್ಕೆ ಇಲ್ಲೇ ಹತ್ರದಲ್ಲೇ ಬೆಂಗಳೂರಿನಲ್ಲೇ ಶುಭಂಕರೋತಿ ಅಂತ ಒಂದು ಗುರುಕುಲ ಇದೆ. ಅದು ಹೆಣ್ಣು ಮಕ್ಕಳ ಗುರುಕುಲ. ಅದನ್ನ ಕಾಮತ್ ಅನ್ನೋರು ನಡೆಸ್ತಾ ಇದ್ದಾರೆ. ರಾಮದಾಸ್ ಕಾಮತ್ ಅನ್ನೋರು ಆರಂಭ ಮಾಡಿದ್ರು. ಅವರ ಸುಪುತ್ರ ಆದಂಥ ಪ್ರಮೋದ್ ಕಾಮತ್ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ವಂಶವೇ ನಡೆಸ್ತಾ ಇದೆ. ಅಲ್ಲಿ ಹೋದಾಗ ನಮ್ಮ ನಿರ್ದೇಶಕರು ಹುಡುಗಿಯರೆಲ್ಲ ಒಂದು ಸ್ಕ್ರೀನ್ ಟೆಸ್ಟ್ ತಗೊಂಡ್ರು, ಯಾರು ಮಾತಾಡ್ತಾರೆ, ಏನು ಅವರ ಮುಖಚಹರೆ ಗೊತ್ತಾ ಇದಕ್ಕೆ ಅಂತ. ಅದರಲ್ಲಿ ಈ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡ್ರು. ಆಮೇಲೆ ಅವಳ ಹೆಸರು ನೋಡಿದ್ರೆ ನೋಡಿ, ಏನದನ್ನು ಕಾಕತಾಳೀಯ ಅಂತಿರೋ ಅಥವಾ ನಿಜವಾಗ್ಲೂ ಡಿಸೈನ್ಡ್ ಅಂತಿರೋ, ಶಿ ಟೋಲ್ಡ್ ಹರ್ ನೇಮ್ ಇಸ್ ಮಹಾಪದ್ಮ. ಅವ್ರಿಗೆ ತಂದೆ ತಾಯಿ ಇಟ್ಟಿರೋದು ನಾಮಕರಣ, ಅದು ಮಹಾಪದ್ಮ ಅಂತ ಅವಳ ಹೆಸರು. ನಾವಿಟ್ಟಿರೋದಲ್ಲ, ಅವಳ ಹೆಸರೇ ಮಹಾಪದ್ಮ.
ಇದು ಕೂಡ ಒಂದು ವಿಶೇಷ ಅಂತ ಅನ್ಸುತ್ತಲ್ವಾ? ಆಮೇಲೆ ಹೌದು, ಅದಕ್ಕೆ ಅದನ್ನೇ ಸೇರಿಸ್ಕೊಂಡು ಆ ಗುರುಕುಲದ ಸನ್ನಿವೇಶ ಇದೆಯಲ್ಲ, ಅದು ತುಂಬ ತೋಟ, ಹಸಿರು, ಹೂವು ಎಲ್ಲಾನು ಇದೆ. ಆಮೇಲೆ ಅಧ್ಯಯನ ಮಾಡೋದಕ್ಕೆ ಸೂಕ್ತವಾದಂತಹ ಜಾಗ. ಹಿಂದೆ ಗುರುಕುಲಗಳು ಹಾಗೆ ತಾನೇ ಇದ್ದಿದ್ದು. ಇನ್ನೂ ಒಂದು ಅದು ಸವಸತಿಕವಾದಂಥದ್ದು, ಅಂದ್ರೆ ಅಲ್ಲೇ ಇರ್ತಾರೆ ಮಕ್ಕಳು, ಹೊರಗಡೆ ಬರಲ್ಲ. ಅವರೆಲ್ಲರೂ ಸಂಸ್ಕೃತ ಮಾತಾಡ್ತಾರೆ. ಆಶ್ಚರ್ಯ ಆಗುತ್ತೆ. ಯಾವ ಹಿನ್ನೆಲೆಯಿಂದಾದ್ರೂ ಬರಲಿ ಅವ್ರಿಗೆ ಸಂಸ್ಕೃತ ಕಲಿಸ್ತಾರೆ. ಅವರು ಪರಸ್ಪರ ಮಾತಾಡೋದು ಸಂಸ್ಕೃತದಲ್ಲಿ. ಇಂಥವ್ರು ಅಂಥವ್ರು ಅಂತಲ್ಲ, ಯಾರಾದ್ರೂ ಬರಲಿ, ಅದು ಬಡ ಮಕ್ಕಳಿಗೆ ಅಂತ ಇರೋದು. ಅವರೆಲ್ಲ ತಂದು ಸೇರಿಸ್ತಾರೆ. ಅವರು ಯಾವ ವರ್ಗ ಜಾತಿಯ ಯಾವುದನ್ನು ನೋಡೋದಿಲ್ಲ. ಅವರು ಯಾರು ಬೇಕು ಅಂತ ಬರ್ತಾರೆ, ಅಲ್ಲಿಗೆ ಸೇರಿಸೋದಕ್ಕೆ ಇಷ್ಟಪಡೋರು ಅಂಥವ್ರನ್ನ ಸೇರಿಸ್ಕೊಳ್ತಾರೆ. ಅವರು ಸಂಸ್ಕೃತ ಕಲಿಸ್ತಾರೆ. ಹೌದು, ಎಲ್ಲರೂ ಅಲ್ಲಿನ ಮಕ್ಕಳೇ, ಜೊತೆಗೆ ಅವರೇ ಹೇಳಿರೋದು. ಈಗ ಅದರಲ್ಲಿ ಊಟ ಮಾಡುವಾಗ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಇದೆಲ್ಲ ನಮ್ಮ ಸಾಂಸ್ಕೃತಿಕ ವಿಶೇಷಗಳು, ಒಂಥರ ಬ್ಯೂಟಿಫುಲ್ ಐಟಮ್ಸ್. ಬಹುಶಃ ಬೇರೆ ಎಲ್ಲೂ ಇರೋದಿಲ್ವೇನೋ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಊಟ ಮಾಡುವಾಗ ಏನೋ ಕಾಡು ಹರಟೆ ಹರಡ್ತೀವಿ ಅಂತ ಇಟ್ಕೊಳ್ಳೋಣ. ಅದಲ್ಲ, ನಿಜವಾಗ್ಲೂ ಗುರುಕುಲಗಳಲ್ಲಿ ಮಠಗಳಲ್ಲಿ ಸಾಮಾನ್ಯವಾಗಿ ಊಟ ಮಾಡುವಾಗ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ಅದರಲ್ಲೂ ವಿದ್ಯಾರ್ಥಿಗಳು, ಅಧ್ಯಾಪಕರು ಇವರೆಲ್ಲ ಅವ್ರಿಗೆ ಬಂದಿರುವಂಥ ಉತ್ತಮವಾದಂಥ ಶ್ಲೋಕಗಳನ್ನು ಹೇಳ್ತಾರೆ. ಅದನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಅದು ಏನಾಗುತ್ತೆ ಅಂದರೆ, ಅವರು ಹೇಳ್ತಾ ಇದ್ದಾರಲ್ಲ, ಅದು ಇನ್ನೊಬ್ರಿಗೂ ಕೇಳಿಸ್ದಂಗೆ ಆಗುತ್ತೆ, ಇವ್ರಿಗೂ ಒಂದು ಧೈರ್ಯ ಬರುತ್ತೆ, ಮತ್ತು ಆ ಉಚ್ಚಾರ ಇದೆಲ್ಲ ಸರಿ ಹೋಗುತ್ತೆ. ಅಕಸ್ಮಾತ್ ತಪ್ಪು ಹೇಳಿದ್ರೆ ಅದನ್ನು ಸರಿ ಮಾಡಬಹುದು. ಹೀಗಾಗಿ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ಅವರ ಉಚ್ಚಾರ ಸರಿ ಹೋಗುತ್ತೆ. ಆ ಸಂಸ್ಕೃತವಾಗಲಿ ಕನ್ನಡವಾಗಲಿ ಯಾವುದನ್ನು ಬೇಕಾದರೂ ಹೇಳ್ಬೋದು. ಸಿನಿಮಾದಲ್ಲೂ ಅದನ್ನು ಸೇರಿಸ್ಕೊಂಡಿದ್ದೀವಿ. ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತ ಕಂಪ್ಲೀಟ್ ಪ್ಯಾಕೇಜ್ ಅಂದ್ರೆ ಅದು. ಹೌದು, ಖಂಡಿತ ಸರಿಯಾಗಿ ಹೇಳಿದ್ರಿ. ಕಂಪ್ಲೀಟ್ ಪ್ಯಾಕೇಜ್. ಹೌದು. ಮೇಡಮ್, ಇನ್ನು ಸಿನಿಮಾ ನೋಡದೇ ಇರೋರಿಗೆ ಏನ್ ಹೇಳ್ತೀರಿ? ಈಗ ಒಂದು ಮೆಸೇಜ್ ಕೊಡಿ ನೋಡ. ನೋಡಿ, ನಿಮಗೆ ನಿಜವಾಗ್ಲೂ ಭಾರತೀಯತೆ ಬಗ್ಗೆ ತುಂಬ ಜನಕ್ಕೆ ಒಂದು ಗೌರವ ಇರುತ್ತೆ, ನಮ್ಮದು ಅನ್ನೋ ಒಂದು ಅಭಿಮಾನ ಇರುತ್ತೆ, ಒಂದು ಆದರ ಇರುತ್ತೆ, ಪ್ರೀತಿ ಇರುತ್ತೆ. ಆದರೆ ಏನು ಅಂತ ಗೊತ್ತಾಗೋದಿಲ್ಲ. ಏನು ಭಾರತೀಯ ಸಂಸ್ಕೃತಿ ಸೀರೆ ಉಟ್ಕೊಳ್ಳೋದು ಭಾರತೀಯ ಸಂಸ್ಕೃತಿನ, ಹಣೆಗೆ ಇಟ್ಕೊಳ್ಳೋದು ಭಾರತೀಯ, ದೇವ್ರ ಪೂಜೆ ಮಾಡೋದು, ಇದೆಲ್ಲದರ ಜೊತೆಗೆ ಇನ್ನೂ ಏನೇನೋ ಸೂಕ್ಷ್ಮವಾದ ಸುಂದರವಾದ ಅನೇಕ ಅಂಶಗಳಿದೆ. ಈಗ ರಂಗೋಲೆ ಹಾಕ್ತೀವಿ, ಇದು ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷವೇ. ನಾವು ಒಂದು ಹಣೆಗೆ ಇಟ್ಕೊಳ್ತೀವಿ, ಬೇರೆ ಕಡೆ ಎಲ್ಲೂ ಇಲ್ಲ. ಅದರ ಜೊತೆಗೆ ಇದೂ ಕೂಡ ಭಾರತೀಯ. ನಾವು ಏನು ಚಿತ್ರದಲ್ಲಿ ತೋರಿಸಿದ್ದೀವಿ ಅಂದರೆ, ನಿಮ್ಮಲ್ಲಿ ಭಾರತದಲ್ಲಿ ಇದು ಜ್ಞಾನಾಧಾರಿತವಾದಂಥ ಒಂದು ಸಂಸ್ಕೃತಿ. ನಾವು ಹೆಮ್ಮೆ ಪಡಬೇಕು ಅದಕ್ಕೋಸ್ಕರವಾಗಿ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಈಗ ಇದು ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಆಮೇಲೆ ಈ ಗಣಿತದ ಮೂಲ ಪ್ರಮೇಯಗಳೆಲ್ಲ ನಮ್ಮ ದೇಶದಲ್ಲೇ ವೇದಗಳಿಂದಾನೇ ಹುಟ್ಟಿದ್ದು. ಬೋಧಾಯನ ಇಂಥವ್ರು, ಅವ್ರ ಬಗ್ಗೆ ಎಲ್ಲ ಹೇಳ್ತೀವಿ ನಾವು. ಅಂದರೆ ಪ್ರಾಚೀನ ಗಣಿತಜ್ಞರು ಇದರ ಬಗ್ಗೆ ಎಲ್ಲ, ಅಂದರೆ ಸಾಕ್ಷಾತ್ತಾಗಿ ನಿಮಗೆ ತುಂಬ ಜನ ಹೇಳಿದ್ದಿದ್ದನ್ನು, ಸಿನಿಮಾ ನೋಡಿದವ್ರು ಹೇಳಿದ್ದು, ನಾನು ಹೇಳ್ತಾ ಇರೋದಲ್ಲ. ನಮಗೆ ಭಾರತೀಯ ಸಂಸ್ಕೃತಿ ಅಂದರೆ ಇಷ್ಟ ಇತ್ತು. ಆದರೆ ಏನೋ ಅಂತ ನೋಡಬೇಕಾದ್ರೆ ಪದ್ಮಗಂಧಿ ನೋಡಬೇಕು. ಕೇವಲ ಮಕ್ಕಳು ಮಾತ್ರ ಬಂದು ನೋಡಬೇಕು ಅಂತಿಲ್ಲ, ದೊಡ್ಡವರು ಸಹ ಬಂದು ಕೂತು ನೋಡಬಹುದಾದಂಥ ಸಿನಿಮಾ. ಯಾಕಂದ್ರೆ ಭಾರತೀಯ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೇವಲ ಮಕ್ಕಳಿಗೆ ಮಾತ್ರ ಅವಕಾಶ ಅಲ್ಲ, ಎಲ್ಲರೂ ನೋಡ್ಬೋದು. ಎಸ್, ಧನ್ಯವಾದಗಳು ಮೇಡಮ್. ಪದ್ಮಗಂಧಿ ಸಿನಿಮಾದ ಬಗ್ಗೆ, ಜೊತೆಗೆ ಈ ಸಿನಿಮಾ ಹುಟ್ಟಿದ್ದು ಹೇಗೆ, ಕಮಲ ಅನ್ನೋದ್ರ ಬಗ್ಗೆ ನಿಮಗೆ ಆಸಕ್ತಿ ಬಂದಿದ್ದು ಹೇಗೆ, ಅದಕ್ಕೋಸ್ಕರ ನೀವು ನಡೆಸಿದಂತಹ ಅಧ್ಯಯನ, ಆ ಪರಿಶ್ರಮ, ಪ್ರಯತ್ನ ಸಾಕಾರಗೊಂಡಿದೆ. ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ, ಒಳ್ಳೆ ರಿವ್ಯೂಸ್ ಸಿಗ್ತಾ ಇದೆ. ಧನ್ಯವಾದಗಳು ಮೇಡಮ್. ತುಂಬ ಸಂತೋಷ. ನೀವು ಈ ವಾಹಿನಿಯ ಮೂಲಕ ಪದ್ಮಗಂಧಿ ವಿಚಾರ ಇನ್ನೂ ಅನೇಕರಿಗೆ ತಿಳಿದು ಅದನ್ನು ನೋಡಿ ಸಂತೋಷ ಪಡಲಿ ಅಂತ ನಾನು ಕೂಡ ಆಶಿಸ್ತೇನೆ. ತುಂಬ ಧನ್ಯವಾದ. ಎಸ್ ವೀಕ್ಷಕರೇ, ಈ ಪದ್ಮಗಂಧಿ ಸಿನಿಮಾದಲ್ಲಿ ಬರುವಂಥ ಒಂದೊಂದು ದೃಶ್ಯಗಳು ಕೂಡ ಕಮಲಮಯ, ಒಂದೊಂದು ಸನ್ನಿವೇಶವೂ ಕಮಲಮಯ. ಸಿನಿಮಾ ನೋಡ್ತಾ 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 ಬರೀ ಸಿನಿಮಾ ಅಲ್ಲ, ಇದು ಕಮಲದ ದಿವ್ಯ ದರ್ಶನ ಅಂತ ನಿಮಗೆ ಅನ್ಸುತ್ತೆ. ಹಾಗಾಗಿ ಯಾರ್ಯಾರು ಸಿನಿಮಾ ನೋಡಿಲ್ವೋ ಇಲ್ಲಿ ತನಕ ಹೋಗಿ ಸಿನಿಮಾ ನೋಡಿ. ಯಾಕಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯಲ್ಲಿ ಕಮಲ ಯಾವ ರೀತಿ ಹಾಸು ಹೊಕ್ಕಾಗಿದೆ ಅದರ ಸಮಗ್ರವಾದ ಪರಿಚಯ ಈ ಸಿನಿಮಾದಲ್ಲಿ ನಿಮಗೆ ಕಾಣ ಸಿಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.